ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಷ್ಟು ದಿನ ಕೊರೋನಾದಿಂದ ಬಚಾವಾದರೆ ಸಾಕು, ಹೇಗೋ ಬದುಕು ಬಿಡಬಹುದು ಅಂತ ಎಲ್ಲರೂ ಯೋಚಿಸ್ತಿದ್ವಿ. ಸದ್ಯ ದೇಶದಲ್ಲಿ ಕೊರೋನಾ ಎರಡನೇ ಅಲೆಯ ಗ್ರಾಫ್ ಇಳಿಕೆ ಕಾಣ್ತಾ ಇದೆ. ಕಳೆದ ಕೆಲ ದಿನಗಳಿಂದ ದಿನದಿನಕ್ಕೂ ಕೊರೋನಾ ಕೇಸ್ ಕಡಿಮೆ ಆಗ್ತಾ ಇದೆ. ಅದರ ನಡುವೆ ಕೊರೋನಾ ನಂತರದ ಬದುಕು ಹೇಗೆ, ದೇಶವನ್ನು ಮತ್ತೆ ಹಳಿಗೆ ತರುವುದಾದರೂ ಹೇಗೆ ಎಂಬ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಇದಕ್ಕೆ ಕಾರಣ ದೇಶದ ಆರ್ಥಿಕತೆ. ನಿಜ ಮಿತ್ರರೇ, ನಾವು ಕೊರೋನಾ ಎರಡನೇ ಅಲೆಯಲ್ಲಿ ಮುಳುಗಿ ಏಳುತ್ತಿರುವಾಗಲೇ ಮೂರನೆಯ ಅಲೆಯ ಬಗ್ಗೆಯೂ ಎಚ್ಚರಿಕೆ ನೀಡುತ್ತಿದ್ದಾರೆ. ಹೀಗಿರುವಾಗ ದೇಶ ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಅತ್ಯಂತ ಕೆಟ್ಟ GDP ದರವನ್ನು ದಾಖಲಿಸಿದೆ. ಇದು ದೇಶದ ಬೆಳವಣಿಗೆ ದೃಷ್ಟಿಯಿಂದ ತೀರಾ ಆತಂಕಕಾರಿಯಾಗಿದೆ ಹಾಗೂ ಮುಂದಿನ ಕೆಲ ವರ್ಷ ಭಾರತಕ್ಕೆ ತೀರಾ ಸವಾಲಿನದ್ದಾಗಿದೆ. ಮಿತ್ರರೇ, ಈ ವಿಡಿಯೋದಲ್ಲಿ ದೇಶದ GDP ಕುಸಿತ, ಹಾಗೆ ಉದ್ಯೋಗ ನಷ್ಟ, ಜೊತೆಗೆ ನಿಮ್ಮೆಲ್ಲರ ಮುಂದಿರುವ ಸವಾಲುಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ. ನಿಜ ಮಿತ್ರರೇ, 2020-21ನೇ ಸಾಲಿನ ಹಣಕಾಸು ವರ್ಷದ GDP 7.3% ಕುಸಿತ ದಾಖಲಿಸಿದೆ. 1947ರಲ್ಲಿ ಭಾರತ ಸ್ವತಂತ್ರಗೊಂಡ ನಂತರ ಇದು ಅತಿದೊಡ್ಡ ಕುಸಿತ ಎಂದೇ ಹೇಳಲಾಗ್ತಾ ಇದೆ. 2017ರ ಬಳಿಕ ದೇಶದ GDP ಒಂದಿಲ್ಲೊಂದು ಕಾರಣಕ್ಕೆ ಕುಸಿಯುತ್ತಲೇ ಸಾಗ್ತಿದೆ. ಆದರೆ ಯಾರೂ ಊಹಿಸದಂತೆ ಬಂದೆರಗಿದ ಕೋವಿಡ್ ಮಹಾಮಾರಿ, ಈ ಕೋವಿಡ್ನ ಕಾರಣದಿಂದಾಗಿ ಆದ ಲಾಕ್ಡೌನ್ ಈ ದೇಶದ GDPಯನ್ನು ಸಂಪೂರ್ಣವಾಗಿ ನೆಲಕಚ್ಚುವಂತೆ ಮಾಡಿದೆ. ಮಿತ್ರರೇ, ದೇಶದ ಇತಿಹಾಸದಲ್ಲಿ 5 ಬಾರಿ ಮೈನಸ್ GDP ದಾಖಲಾಗಿದೆ. ಈ ಎಲ್ಲ ಸಮಯದಲ್ಲೂ GDP ಇಳಿತಕ್ಕೆ ಕಾರಣವಾಗಿದ್ದು ನೆರೆ ಇಲ್ಲವೇ ಬರ, ಇಂಧನ ಬೆಲೆಯಲ್ಲಿ ವ್ಯತ್ಯಾಸ, ಕೃಷಿ ಚಟುವಟಿಕೆಯಲ್ಲಿ ಏರಿಳಿತ. ಆದರೆ ಈ ಬಾರಿ ಸಾಂಕ್ರಾಮಿಕ ಕಾಯಿಲೆಯಿಂದಾಗಿ ದೇಶದ GDP ಮೈನಸ್ಗೆ ಕುಸಿದಿದೆ. ಮಿತ್ರರೇ, GDP ಕುಸಿತದ ಬಗ್ಗೆ ಇನ್ನಷ್ಟು ಹೇಳೋಕ್ಕೂ ಮುನ್ನ ಈ GDP ಅಂದ್ರೇನು ಅನ್ನೋದನ್ನು ಮೊದಲು ಹೇಳಿಬಿಡ್ತೀನಿ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ GDP ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಉತ್ಪಾದನೆಯಾಗುವ ಸರಕು ಸೇವೆಗಳ ಒಟ್ಟು ಮೊತ್ತವನ್ನು GDP ಎನ್ನುತ್ತೇವೆ. ಉದಾಹರಣೆಗೆ 2019ರ ಪೂರ್ಣ ವರ್ಷದಲ್ಲಿ ಭಾರತದಲ್ಲಿ ಉತ್ಪಾದನೆಯಾದ ಎಲ್ಲ ಸರಕು ಸೇವೆಗಳ ಮೌಲ್ಯವನ್ನು 2019ರ ಭಾರತದ GDP ಎಂದು ಕರೆಯುತ್ತೇವೆ. ಮಿತ್ರರೇ, ಸದ್ಯ 2020-21ನೇ ಆರ್ಥಿಕ ವರ್ಷದಲ್ಲಿ ದೇಶದ GDP ಎಷ್ಟಿತ್ತು ಎಂಬುದನ್ನು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ NSO ಬಹಿರಂಗಪಡಿಸಿದೆ. 4 ದಶಕದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ದೇಶದ GDPಯು ಒಂದು ಪೂರ್ಣ ವರ್ಷದಲ್ಲಿ ಶೂನ್ಯಕ್ಕಿಂತ ಕೆಳಮಟ್ಟದಲ್ಲಿ ದಾಖಲಾಗಿದೆ. 2020-21ನೇ ಸಾಲಿನಲ್ಲಿ ದೇಶದ GDP -7.3 ದಾಖಲಾಗಿದೆ. NSO ಬಿಡುಗಡೆ ಮಾಡಿರುವ ಮಾಹಿತಿ ಪ್ರಕಾರ GDP ದರವು 2020-21ರಲ್ಲಿ 135 ಲಕ್ಷ ಕೋಟಿಗೆ ಕುಸಿದಿದೆ. ಇದೇ 2019-20ರಲ್ಲಿ ಈ ಮೊತ್ತ 145 ಲಕ್ಷ ಕೋಟಿಯಾಗಿತ್ತು. ದೇಶದ GDP ಮೊತ್ತವು ಮತ್ತೆ 145 ಲಕ್ಷ ಕೋಟಿಗೆ ತಲುಪಬೇಕು ಎಂದಾದರೆ ಈ ವರ್ಷ ಅಂದರೆ 2021 ಹಾಗೂ 22ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ದೇಶದ ಬೆಳವಣಿಗೆಯ ದರವು 10% ಹೆಚ್ಚಿರಬೇಕು. ಆದರೆ ಕೋವಿಡ್ ಎರಡನೇ ಅಲೆ ಆರ್ಥಿಕ ಚಟುವಟಿಕೆಗಳ ವೇಗಕ್ಕೆ ಬ್ರೇಕ್ ಹಾಕಿದೆ. ಹೀಗಾಗಿ GDP ಬೆಳವಣಿಗೆ ದರವು 2 ಅಂಕಿ ಪ್ರಮಾಣದಲ್ಲಿ ಇರುವುದಿಲ್ಲ ಎಂದು ಹಲವು ಆರ್ಥಿಕ ತಜ್ಞರು ಈಗಲೇ ಅಂದಾಜಿಸಿದ್ದಾರೆ. ಸದ್ಯ ಆಶಾದಾಯಕ ಬೆಳವಣಿಗೆ ಏನೆಂದರೆ, ಜನವರಿಯಿಂದ ಮಾರ್ಚ್ವರೆಗಿನ ತ್ರೈಮಾಸಿಕದಲ್ಲಿ ದೇಶದ GDP 1.6% ಏರಿಕೆ ಕಂಡಿದೆ. ಡಿಸೆಂಬರ್ ತ್ರೈಮಾಸಿಕದಲ್ಲಿ ಈ GDP 0.5% ದಾಖಲಾಗಿತ್ತು. ಈ ವರ್ಷದ ಆರಂಭದಲ್ಲೇ ದೇಶದ GDP ದರ ಏರಿಕೆ ಕಾಣ್ತಿರೋದ್ರಿಂದ ನಾವು ಜೂನ್ ತ್ರೈಮಾಸಿಕದ ವೇಳೆಗೆ GDPಯಲ್ಲಿ ಇನ್ನಷ್ಟು ಸಾಧನೆ ಮಾಡುವ ನಿರೀಕ್ಷೆಯನ್ನು ಆರ್ಥಿಕ ತಜ್ಞರು ವ್ಯಕ್ತಪಡಿಸಿದರು. ಆದರೆ ಕೋವಿಡ್ ಎರಡನೇ ಅಲೆಯಿಂದಾಗಿ ದೇಶದ ಬಹುತೇಕ ರಾಜ್ಯಗಳಲ್ಲಿ ಲಾಕ್ಡೌನ್ ಹೇರಿಕೆಯಾಯಿತು. ಅದರಲ್ಲೂ ಮುಖ್ಯವಾಗಿ ದೇಶದ ಆರ್ಥಿಕತೆಗೆ ಬಹುಪಾಲು ಕೊಡುಗೆ ಕೊಡುವ ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್, ದೆಹಲಿ, ತಮಿಳುನಾಡು ರಾಜ್ಯಗಳು ಕೋವಿಡ್ ಹೊಡೆತಕ್ಕೆ ಸಿಕ್ಕಿ ಸುದೀರ್ಘ ಲಾಕ್ಡೌನ್ಗೆ ಒಳಗಾಗಿರೋದು ದೇಶದ ಈ ವರ್ಷದ GDP ಮೇಲೂ ತೀರಾ ನಕಾರಾತ್ಮಕ ಪರಿಣಾಮ ಬೀರಲಿದೆ ಎನ್ನುತ್ತಿದ್ದಾರೆ ತಜ್ಞರು. ಈಗ GDP ಕುಸಿದಿದೆಯಲ್ಲ,
ಈ ಹಿಂದೆ ಯಾವಾಗ ದೇಶದ GDP ಇಷ್ಟೊಂದು ಪ್ರಮಾಣದಲ್ಲಿ ಕುಸಿದಿತ್ತು ಅನ್ನೋದನ್ನು ನೋಡೋದಾದ್ರೆ 1979ರಲ್ಲಿ ದೇಶದ GDP ಅತ್ಯಂತ ಕಳಪೆ ಸಾಧನೆ ಮಾಡಿತ್ತು. ಭಾರತದ ಹಲವು ಭಾಗಗಳಲ್ಲಿ ಬರ ಆವರಿಸಿತ್ತು. ಗಾಯದ ಮೇಲೆ ಬರೆ ಅನ್ನೋ ಹಾಗೆ ಅದೇ ವೇಳೆಯಲ್ಲಿ ದೇಶದಲ್ಲಿ ತೈಲದ ಬೆಲೆ ದುಪ್ಪಟ್ಟಾಗಿತ್ತು. ಇರಾನ್ ಕ್ರಾಂತಿಯ ಕಾರಣದಿಂದಾಗಿ ಭಾರತಕ್ಕೆ ತೈಲ ಪೂರೈಕೆಯಲ್ಲಿ ಭಾರಿ ವ್ಯತ್ಯಾಸ ಉಂಟಾಗಿತ್ತು. ಹೀಗಾಗಿ ದೇಶದ ಅಭಿವೃದ್ಧಿ ವೇಗಕ್ಕೆ ಬ್ರೇಕ್ ಬಿದ್ದಿತ್ತು. ಈ ಎಲ್ಲ ಕಾರಣಗಳಿಂದಾಗಿ 1979ರಲ್ಲಿ ದೇಶದ GDPಯು 5.2% ಕುಗ್ಗಿತ್ತು. ಇದು ಐತಿಹಾಸಿಕ ದಾಖಲೆಯಾಗಿತ್ತು. ಆದರೆ ಕೋವಿಡ್ ಕಾರಣದಿಂದಾಗಿ 2020-21ರಲ್ಲಿ ಆದ GDP ಕುಸಿತ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಹಿಂದಿಕ್ಕಿದೆ. ಮಿತ್ರರೇ, ಈ GDP ಕುಸಿತ ನಿರೀಕ್ಷಿತವೇ. ಕಳೆದ ವರ್ಷದ ಕೋವಿಡ್ ಹೊಡೆತ ನೋಡಿ ದೇಶದಲ್ಲಿ GDP ಪಾತಾಳಕ್ಕಿಳಿಯುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದ್ರು. ಹಾಗೆ ನೋಡೋಕೆ ಹೋದರೆ RBI ಲೆಕ್ಕಾಚಾರಕ್ಕಿಂತ ಕಡಿಮೆಯೇ GDP ಕುಸಿದಿದೆ. 2020-21ನೇ ಸಾಲಿನಲ್ಲಿ ದೇಶದಲ್ಲಿ -7.5% GDP ಕುಸಿತ ಕಾಣಬಹುದು ಎಂದು RBI ಪ್ರೆಡಿಕ್ಟ್ ಮಾಡಿತ್ತು. ಇದೇ ವೇಳೆ 8% GDP ಕುಸಿತ ದಾಖಲಾಗಬಹುದು ಎಂದು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ NSO ಈ ಹಿಂದೆ ಅಂದಾಜಿಸಿತ್ತು. ಆದರೆ ದೇಶದ GDP -7.3% ಕುಸಿತ ಕಂಡಿತ್ತು. ಇದಕ್ಕೆ ಕಾರಣ ದೇಶದಲ್ಲಿ ಡಿಸೆಂಬರ್ ಟು ಫೆಬ್ರವರಿವರೆಗೆ ದೇಶದ ಆರ್ಥಿಕ ಚಟುವಟಿಕೆಗಳಿಗೆ ಒಂದಿಷ್ಟು ವೇಗ ಸಿಕ್ಕಿತ್ತು. ಕೋವಿಡ್ ಮೊದಲನೇ ಅಲೆ ಬಳಿಕ ಒಂದೊಂದೇ ಸೆಕ್ಟರ್ಗಳು ಮರಳಿ ಟ್ರ್ಯಾಕ್ಗೆ ಬರಲಾರಂಭಿಸಿದ್ವು. ಹೀಗಾಗಿ ನಿರೀಕ್ಷೆಗಿಂತ ಕೊಂಚ ಕಡಿಮೆಯೇ GDP ಕುಸಿತ ದಾಖಲಾಗಿದೆ. ಮಿತ್ರರೇ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಕೋವಿಡ್ನಿಂದ ಏನೇನೆಲ್ಲ ಆಗಬಾರದಿತ್ತೋ ಅದೆಲ್ಲ ಆಗಿ ಹೋಯಿತು. ಸದ್ಯ ನಮ್ಮ ಮುಂದೆ ಸಾಲು ಸವಾಲುಗಳಿವೆ. ದೇಶದಲ್ಲಿ ಕೋವಿಡ್ 2ನೇ ಅಲೆ ಇಳಿದ್ರೂ ಕೂಡ ದೇಶದ ಆರ್ಥಿಕತೆ ಮತ್ತೆ ಟ್ರ್ಯಾಕ್ಗೆ ಬರುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಇದಕ್ಕೆ ಕಾರಣ ಸದ್ಯ ಲಾಕ್ಡೌನ್ ಮೇಲೆ ಲಾಕ್ಡೌನ್ ಮಾಡ್ತಿರೋದ್ರಿಂದಾಗಿ ಜನರು ಉದ್ಯೋಗ ಕಳೆದುಕೊಳ್ಳುತ್ತಿದ್ದಾರೆ. ಅದರಲ್ಲೂ ಸಂಘಟಿತ ವಲಯದಲ್ಲಿ ಉದ್ಯೋಗ ನಷ್ಟವಾದರೆ ಮತ್ತೆ ಅವರು ಗಳಿಸಿಕೊಳ್ಳುವುದು ಬಹಳ ಕಷ್ಟಕರವಾಗಿದೆ. ಉದಾಹರಣೆಗೆ, ಈಗ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಅಂದುಕೊಳ್ಳಿ. ಆತ ಕೋವಿಡ್ ಕಾರಣದಿಂದ ಕೆಲಸ ಕಳೆದುಕೊಂಡ್ರೆ ಮತ್ತೆ ಆತ ಅದೇ ಸಾಮರ್ಥ್ಯದ ಕೆಲಸ ಗಿಟ್ಟಿಸೋದು ಬಹಳ ಕಷ್ಟಕರ. ಅದೇ ಒಬ್ಬ ಕಟ್ಟಡ ಕಾರ್ಮಿಕ ಈಗ ಕೆಲಸ ಇಲ್ಲದಿದ್ರೂ ನಾಳೆ ಅವನಿಗೆ ಕೆಲಸ ಸಿಗಬಹುದು. ಹೀಗೆ ಹೆಚ್ಚು ಸಂಪಾದನೆ ಕಾಣುತ್ತಿದ್ದ ಮಂದಿಯೇ ಕೆಲಸ ಕಳೆದುಕೊಳ್ಳುತ್ತಿದ್ದಾರೆ. ದೇಶದಲ್ಲಿ 2021ರ ಏಪ್ರಿಲ್ ತಿಂಗಳಿನಲ್ಲಿ 8% ನಿರುದ್ಯೋಗ ದರವು ಮೇ ತಿಂಗಳ ಕೊನೆಗೆ 12%ಕ್ಕೆ ಬಂದಿಳಿದಿದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಉತ್ಪಾದನೆ ಹೆಚ್ಚಾದರೂ ಜನರ ಕೈಲಿ ದುಡ್ಡಿಲ್ಲದ ಕಾರಣ ಬೇಡಿಕೆ ಇಲ್ಲವಾಗಬಹುದು. ಹೀಗಾಗಿ 2021-22ನೇ ಸಾಲಿನಲ್ಲೂ ನಾವು 2 ಅಂಕಿ ಅಭಿವೃದ್ಧಿ ದರ ಸಾಧಿಸೋದು ಕಷ್ಟಸಾಧ್ಯ ಎನ್ನುತ್ತಿದ್ದಾರೆ ತಜ್ಞರು. GDP ಬೆಳವಣಿಗೆ ಕುಸಿತ ಕಂಡ ಮೇಲೆ ಮತ್ತೆ ಹಳಿಗೆ ತರುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿದೆ. GDP ಹೆಚ್ಚಳ ಮಾಡಬೇಕಾದ್ರೆ ಸರ್ಕಾರದ ಮುಂದಿರುವ ದಾರಿ ಅತ್ಯಂತ ಕಡಿಮೆ. ಅದರಲ್ಲಿ ಮುಖ್ಯವಾಗಿ ಆರ್ಥಿಕತೆಗೆ ಹೇರಳವಾಗಿ ಹಣಕಾಸನ್ನು ಪೂರೈಕೆ ಮಾಡಿದರೆ GDPಯನ್ನು ಒಂದಷ್ಟು ಹೆಚ್ಚು ಮಾಡಬಹುದು. ಹಣಕಾಸು ಪೂರೈಕೆ ಮಾಡುವ ವಿಚಾರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ಧರಿಸಬೇಕು. ಬಡ್ಡಿ ದರವನ್ನು ಕಡಿತ ಮಾಡುವ ಮೂಲಕ ಅಥವಾ ಜನರು ಸಾಲ ಪಡೆಯುವ ವಿಧಾನವನ್ನು ಸರಳೀಕರಿಸುವ ಮೂಲಕ ಹಣಕಾಸು ಪೂರೈಕೆಯನ್ನು RBI ಹೆಚ್ಚಿಸಬೇಕು. ಹೆಚ್ಚಿನ ಸಾಲ ದೊರೆತರೆ ಜನ ವಿವಿಧ ಕ್ಷೇತ್ರದಲ್ಲಿ ಹೂಡಿಕೆಗೆ ಮುಂದಾಗ್ತಾರೆ. ಹೊಸ ಕಂಪನಿಗಳ ಸ್ಥಾಪನೆ, ಮನೆ ಇಲ್ಲ ಫ್ಲಾಟ್ ಖರೀದಿ ಅಥವಾ ಕಾರು ಖರೀದಿ, ಹೀಗೆ ವಿವಿಧ ಆರ್ಥಿಕ ಚಟುವಟಿಕೆಗಳಿಗೆ ಜನ ಮುಂದಾಗ್ತಾರೆ. ಇದರಿಂದಾಗಿ ಬೇಡಿಕೆ ಹೆಚ್ಚುತ್ತೆ. ಬೇಡಿಕೆ ಹೆಚ್ಚಿದ್ರೆ ಉತ್ಪಾದನೆಯೂ ಹೆಚ್ಚಾಗುತ್ತೆ. ದೇಶದ ಆರ್ಥಿಕತೆ ವೇಗ ಪಡೆದುಕೊಳ್ಳುತ್ತೆ. ಮಿತ್ರರೇ, ಇದಿಷ್ಟು ಮಾತ್ರವಲ್ಲ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮುಂದೆ ಇನ್ನೊಂದು ಜವಾಬ್ದಾರಿಯೂ ಇದೆ. ಸದ್ಯ 2ನೇ ಅಲೆ ಕಂಟ್ರೋಲ್ ಮಾಡಿದ್ರೂ 3ನೇ ಅಲೆ ಬಗ್ಗೆ ತಜ್ಞರು ಎಚ್ಚರಿಕೆ ನೀಡುತ್ತಿದ್ದಾರೆ. ಒಂದು ವೇಳೆ 3ನೇ ಅಲೆ ಬಂದಿದ್ದೇ ಆದರೆ ಮತ್ತೆ ನಾವು ಲಾಕ್ಡೌನ್ ಮೊರೆ ಹೋಗಬೇಕಾಗಬಹುದು. ಆದರೆ ಹಾಗೆ ನಾವು ಪದೇ ಲಾಕ್ಡೌನ್ ಮಾಡ್ತಲೇ ಇದ್ರೆ ಈಗ ನಾವು ಮಾಡಿದ ಪ್ರಯತ್ನ ಎಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತೆ. ಹೀಗಾಗಿ 3ನೇ ಅಲೆ ನಿರ್ವಹಣೆಗೂ ಒಂದಿಷ್ಟು ಯೋಜನೆಗಳನ್ನು ಸರ್ಕಾರ ಈಗಲೇ ಕೈಗೆತ್ತಿಕೊಳ್ಬೇಕು. 3ನೇ ಅಲೆ ಬಂದರೂ ಲಾಕ್ಡೌನ್ ಹೊರತಾಗಿ ಬೇರೆ ಮಾರ್ಗದಲ್ಲಿ ಎದುರಿಸಲು ಸರ್ಕಾರ ಸಿದ್ಧವಾಗಿರಬೇಕು. ಹೇರಳವಾಗಿ ಆರೋಗ್ಯ ಸೌಲಭ್ಯವನ್ನು ಹೆಚ್ಚಿಸಬೇಕು. ಜೊತೆಗೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ವ್ಯಾಕ್ಸಿನ್ ಕೊಡುವ ಕೆಲಸವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಮಾಡಬೇಕು. ಆಗ ಮಾತ್ರ ಲಾಕ್ಡೌನ್ ಇಲ್ಲದೆ 3ನೇ ಅಲೆಯನ್ನು ಎದುರಿಸಲು ಸಾಧ್ಯ. ದೇಶ 3ನೇ ಅಲೆಯನ್ನು ಲಾಕ್ಡೌನ್ ಇಲ್ಲದೆ ಎದುರಿಸಿದ್ದೇ ಆದರೆ ಆರ್ಥಿಕ ಚಟುವಟಿಕೆ ಅದರ ಪಾಡಿಗದು ನಡೆಯುತ್ತಲೇ ಇರುತ್ತೆ. ದೇಶ 2020ರ ವೇಳೆಗೆ ಒಂದು ಮಟ್ಟಿಗೆ ತನ್ನ ಹಳೆಯ ಟ್ರ್ಯಾಕ್ಗೆ ಬಂದು ನಿಲ್ಲುತ್ತೆ. ಅದರ ಹೊರತಾಗಿ ನಾವು ಮತ್ತೆ ಲಾಕ್ಡೌನ್, ಸೀಲ್ಡೌನ್ ಅಂತೆಲ್ಲ ಕುಳಿತಿದ್ರೆ ದೇಶ ಇನ್ನೂ 5 ವರ್ಷವಾದರೂ ಚೇತರಿಕೆ ಕಾಣೋದು ಡೌಟ್ ಅಂತಿದ್ದಾರೆ ತಜ್ಞರು.
ಮಿತ್ರರೇ, ಇದಿಷ್ಟು GDP ಕುಸಿತ ಹಾಗೆ ಮುಂದಿನ ಸವಾಲುಗಳ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.